ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಅಷ್ಟೊಂದು ರೀಲ್ಸ್ ಎಲ್ಲ ಮಾಡಿ ಫುಲ್ ಟಯರ್ಡ್ ಆಯಿತು. ನಮ್ಮ ಮಮ್ಮಿ ಒಂದು ಸಾರಿ ತಂದಿದ್ರು ನನಗೆ, ಫ್ಯಾನ್ಸಿ ಸಾರಿ, ರಿಸೆಪ್ಷನ್ಗೆ ಉಟ್ಕೊಳ್ಳೋದು ಯೂಶ್ವಲಿ, ಚಿಕ್ಕಪೇಟೆಯಿಂದ. ಆದರೆ ನಂಗೆ ಅದಷ್ಟು ಇಷ್ಟ ಆಗಿಲ್ಲ ಕಲರು, ಏನೋ ಒಂಥರ ಅಷ್ಟು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್. ಅದಕ್ಕೆ ಈಗ ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ. ಸೊ ಲೆಟ್ಸ್ ಗೋ. ನಾನು ಬೆಳಗ್ಗೆ 9 ಗಂಟೆಯಿಂದ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಹೋಗೋಣ ಅಂತ. ಈ ಬಿಸಿಲಿಗೆ ಸೆಕೆಗೆ ಹೋಗೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಬಿಕಾಸ್ ಚಿಕ್ಕಪೇಟೆ ಜೆ ಪಿ ನಗರದಿಂದ ಸಿಕ್ಕಾಪಟ್ಟೆ ದೂರ. ಮೆಟ್ರೋ ಸ್ಟೇಷನಿಗೆ ಹೋಗಿ ಅಲ್ಲಿಂದ ಮೆಟ್ರೋ ತೊಗೊಂಡು ನಾನು ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಮೆಟ್ರೋ ಸ್ಟೇಷನಿಂದ ಈ ಶಾಪಿಗೆ ನಡ್ಕೊಂಡು ಹೋಗಬೇಕು. ಸೊ ವಾಟ್ ಐ ಥಾಟ್ ಇಸ್ ಸೆಕೆ ಬೇರೆ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ, ಡೈರೆಕ್ಟ್ ಆಟೋದಲ್ಲಿ ಹೋಗ್ತಿದ್ದೀನಿ. ಸೊ ಆಟೋ ಬುಕ್ ಮಾಡಿದ್ದೀನಿ. ಸೊ ಡೈರೆಕ್ಟ್ ಶಾಪ್ ಹತ್ರ ಹೋಗುತ್ತೆ, ಅಲ್ಲಿ ಹೋಗಿ ಸಾರಿ ಎಕ್ಸ್ಚೇಂಜ್ ಮಾಡಿಕೊಂಡು, ಮತ್ತು ನನ್ನ ಫ್ರೆಂಡ್ ಮದುವೆ ಇದೆ, ಸ್ವಲ್ಪ ಅದಕ್ಕೂ ಡ್ರೆಸ್ ಎಲ್ಲ ನೋಡಬೇಕಿತ್ತು. ಅವಳು ಕಲರೆಲ್ಲ ಕಳಿಸಿದ್ದಾಳೆ, ಥೀಮ್ ಗೋಲ್ಡ್ ಪಿಂಕ್ ಅಂತೆಲ್ಲ, ಹಳದಿ ಮತ್ತು ಹಸೆ ಶಾಸ್ತ್ರ ಅದಕ್ಕೆಲ್ಲ. ಸೊ ಹೋಗಿ ಡ್ರೆಸ್ಸು ನೋಡಿಕೊಂಡು ಸಾರಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ. ಸೊ ಲೆಟ್ಸ್ ಗೋ. ಎಷ್ಟು ಕುರ್ತಾ ಸೆಟ್ಟಾ? ನಾನು 2 ಸರ ತಗೊಂಡೆ, ಮನೆಗೆ ಹೋಗಿ ತೋರಿಸ್ತೀನಿ. ಶಾಪ್ ಇನ್ನೂ ಸಿಗ್ತಾ ಇಲ್ಲಲ್ಲ. ಫೈನಲಿ ವಿ ರೀಚ್ಡ್ ನಮ್ಮದು ಶಾಪ್. ಹೋಗಿ ಕಲೆಕ್ಷನ್ साका ऐड मैडम जी। हाँ साका पिंक पर्पल ನಂದು ವಿಡಿಯೋ ತಗೊಂಡು ನಂದು ಬ್ಲಾಗಲ್ಲಿ ಬರ್ತೀರ ನೀವು ಹಂಗಾದ್ರೆ. ನೋಡಿ ಮೇಡಮ್ ತಗೊಂಡಿದ್ದಾರೆ. ಬನ್ನಿ ಮೇಡಮ್, ನೆಕ್ಸ್ಟ್ ಟೈಮ್ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಬನ್ನಿ. ನಂದು ಸಾರಿ ಎಕ್ಸ್ಚೇಂಜು ಆಯಿತು, ಡ್ರೆಸ್ ಶಾಪಿಂಗು ಆಯಿತು. ಹೋಗೋ ಸಿಕ್ಕಾಬಟ್ಟೆ ಬಿಸಿಲಿದೆ, ಸಿಕ್ಕಾಬಟ್ಟೆ ಕ್ರೌಡ್ ಇದೆ, ಡಸ್ಟ್ ಇದೆ. ಸೊ ನಾನೀಗ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಮೆಟ್ರೋಯಿಂದ ಮನೆಗೆ ಹೋಗಬೇಕು. ಈ ರಶಲ್ಲಿ, ಬಿಸಿಲಲ್ಲಿ, ಡಸ್ಟಲ್ಲಿ, ಧೂಳಲ್ಲಿ ಸುಸ್ತಾಗಿ ಆಯಿತು ಎಲ್ಲ. ನಾವು ಹೊರಟೆ ಮನೆಗೆ. ಸೊ ಟಯರ್ಡ್. ಹಾಗೆ ಫೈನಲಿ ಐ ರೀಚ್ಡ್ ಬ್ಯಾಕ್. ಹಬ್ಬ ಟಯರ್ಡ್ ಅಂದರೆ ಟಯರ್ಡ್ ಆಯಿತು. ಆ ಬಿಸಿಲು, ಆ ಜನ, ಆ ಜಾತ್ರೆ, ಆ ಧೂಳು, ಅಪ್ಪ ಹಾಗೆ ಯಾಕಾದರೂ ದೇವರೇ ಜನ ಚಿಕ್ಕಪೇಟೆಗೆ ಹೋಗ್ತಾರೆ ಶಾಪಿಂಗಿಗೆ ಅನಿಸುತ್ತೆ. ಅಷ್ಟು ರಶ್ಶು, ಅಷ್ಟು ಡಸ್ಟು. ಈ ಸಮ್ಮರ್ ಸೀಸನ್ ಆಗಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆಯಾ, ಸಾಕಾಯಿತು ನನಗೆ. ಸೊ ನಾನು ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ತೋರಿಸ್ತೀನಿ. ಫಸ್ಟ್ ನಮ್ಮ ಮಮ್ಮಿ ನನಗೊಂದು
ಆನಿಯನ್ ಕಲರ್ ಇದೊಂದು ಸಾರಿ ತೆಗೆದಿದ್ರು. ಸೊ ನನಗೆ ಅದು ಬೇಡ, ಗೋಲ್ಡ್ ಬೇಕಿತ್ತು ಪ್ರಶಸ್ತಿ ಮದುವೆಗೆ, ನನ್ನ ಫ್ರೆಂಡ್ ಮದುವೆಗೆ. ಸೊ ಇದು ಹಸೆ ಶಾಸ್ತ್ರಕ್ಕೆ ಗೋಲ್ಡ್ ಅಂತೆ ಕಲರ್. ಸೊ ಹಾಗಾಗಿ ಗೋಲ್ಡ್ ತೆಗೆದೆ. ಮತ್ತೊಂದು ಪಿಂಕ್ ಇಂಡೋ ವೆಸ್ಟರ್ನ್ ಡ್ರೆಸ್ ತೆಗೆದೆ. ಹಲ್ದಿಗೆ ಪಿಂಕ್ ಅಂತೆ. ಸೊ ಪಿಂಕ್ ಇಂಡೋ ವೆಸ್ಟರ್ನ್ ತೆಗೆದೆ. ನಾನು ತೋರಿಸ್ತೀನಿ ಹೇಗಿದೆ ಅಂತ. ಸೊ ಸ್ಯಾರಿ ಬಂದಿದ್ದು ಇದು ಗೋಲ್ಡ್ ಕಲರ್ ಸ್ಯಾರಿ. ಲೈಟಿಗೆ ಸ್ವಲ್ಪ ಇಲ್ಲಿ ಡಾರ್ಕ್ ಅನಿಸಿದೆ, ಬಟ್ ಬೆಳಕಿಗೆ ಇದು ಗೋಲ್ಡ್ ಕಲರ್. ಸೊ ಇದೊಂದು ಫ್ಯಾನ್ಸಿ ಸ್ಯಾರಿ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಇದನ್ನು ತಗೊಂಡೆ. ಮತ್ತು ಪಿಂಕ್ ಕಲರ್ ಇಂಡೋ ವೆಸ್ಟರ್ನು. ಇದು ಹೀಗೆ ಟಾಪು, ಇದಕ್ಕೆ ಪ್ಲಾಜೋ ಪ್ಯಾಂಟ್ ಮತ್ತು ಶಾಲ್ ಈ ಥರ ವೇಲ್ ಇದು ಬರುತ್ತೆ. ಇದೊಂದು ತೊಗೊಂಡೆ. ಆ್ಯಂಡ್ ಇನ್ನೊಂದು ಪರ್ಪಲ್ ಕಲರ್ ಒಂದು ಸುಮ್ಮನೆ ಇರಲಿ, ನೆಕ್ಸ್ಟ್ ಏನಾದರೂ ಫಂಕ್ಷನ್ ಬೇಕಾದರೆ ಅಂತ ಇದೊಂದು ತೊಗೊಂಬಂದೆ. ಇದು ಟಾಪ್, ಇದಕ್ಕೆ ಸ್ಕರ್ಟ್, ಮತ್ತು ಇದು ಒಂದು ನೆಟ್ಟೆಡ್ ಶಾಲ್ ಟೈಪ್ ಬರುತ್ತೆ. ಸೊ ಇದನ್ನ ನಾನು ಹಾಕ್ಕೊಂಡಾಗ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಇದು ಒಂದು ತೊಗೊಂಡಿದ್ದು. ಆಮೇಲೆ ಇನ್ನೇನು ತೊಗೊಂಡೆ, ಆಮೇಲೆ ಒಂದೆರಡು ಸರ ತೊಗೊಂಬಂದೆ. ಪರ್ಲ್ ಇದು ಒಂದು ಮುಹೂರ್ತಕ್ಕೆ ಉಟ್ಕೊಳ್ಳೋ ಸ್ಯಾರಿ. ಇದು ಬ್ಲೌಸ್ ಮತ್ತು ಸ್ಯಾರಿ ಆಲ್ಮೋಸ್ಟ್ ರೆಡಿ ಆಗಿದೆ. ಮೋಸ್ಟ್ಲಿ ಅದೇ ಫೈನಲೈಸ್ ಮಾಡ್ತೀನಿ. ಅದು ಮೆರೂನ್ ಕಲರು. ಸೊ ಅದಕ್ಕೆ ಮ್ಯಾಚಿಂಗ್ ಇದೊಂದು ತೆಗೆದೆ ಸರ ಸೆಟ್ಟ. ಮತ್ತು ಇದೊಂದು ಸುಮ್ಮನೆ ತೊಗೊಂಡೆ ಇರಲಿ ಅಂತ. ಸೊ ಇದೊಂದೆರಡು ಸೆಟ್ ಸರ ತೊಗೊಂಡೆ. ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಅಷ್ಟೇ. ಇಷ್ಟು ಶಾಪಿಂಗ್ ಮಾಡೋಕ್ಕೆ ನಾನು ಬೆಳಗ್ಗೆ ಒಂದು 11 o'clock 12 o'clock ಹಂಗೆ ಹೋದೆ. ಮತ್ತು ಅದು ಆ ಸಾರಿ ಶಾಪ್ ಹುಡುಕಿ ಹೋಗಿ ಅದು ಸಿಕ್ಕಿ ಮತ್ತು ಅದು ತೊಗೊಂಡು, ಆಮೇಲೆ ನಂದು ಡ್ರೆಸ್ ನನಗೆ ಕಲರ್ ಸೆಟ್ ಆದರೆ ಪ್ಯಾಟರ್ನ್ ಸೆಟ್ ಆಗ್ತಿಲ್ಲ, ಪ್ಯಾಟರ್ನ್ ಸೆಟ್ ಆದರೆ ಕಲರ್ ಸೆಟ್ ಆಗ್ತಿಲ್ಲ. ಸೊ ಅದು ನೋಡಿ ಕೊನೆಗೆ 2 ಸೆಲೆಕ್ಟ್ ಮಾಡಿದೆ. ಅದೆಲ್ಲ ಮುಗಿಸಿ ಹೊರಡೋಷ್ಟೊತ್ತಿಗೆ 3:30 ಆಯಿತು. ಈಗ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 4:45 ಆಗಿದೆ. ಸೊ ಹಾಗೆ ಇನ್ನು ನೋಡೋಣ, ನಾನು ಡ್ರೆಸ್ಸು ಟ್ರೈ ಮಾಡಿ ನೋಡ್ತೀನಿ. ಐ ವಿಲ್ ಟ್ರೈ ಟು ಟೇಕ್ ಅ ವೀಡಿಯೋ ಆಫ್ ಇಟ್, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಪಿಂಕ್ ಡ್ರೆಸ್ ಬಂದು ಇದು ಈ ಥರ ಪ್ಲಾಜೋ ಪ್ಯಾಂಟ್ ಮತ್ತು ಟಾಪ್ ಮತ್ತು ಇದಕ್ಕೊಂದು ವೇಲ್ ಇದೆ. ಸೊ ಇದು ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಇದು ಚಪ್ಪಲ್ ಆ್ಯಕ್ಚುಲಿ ಇದಲ್ಲ, ಇದು ಸುಮ್ಮನೆ ಹಾಕ್ಕೊಂಡಿದ್ದಷ್ಟೇ. ಬೇರೆ ಯಾವುದಾದ್ರೂ ಚಪ್ಪಲ್ ಸೆಟ್ ಮಾಡಬೇಕು ಇದಕ್ಕೆ. ನಂತರ ಈ ಸ್ಟೋನ್ ವರ್ಕ್ದೊಂದು ಚಪ್ಪಲ್ ಇದೆ, ಮೋಸ್ಟ್ಲಿ ಅದನ್ನ ಹಾಕ್ಕೊಳ್ಬೇಕಂತ. ಸೊ ನೋಡೋಣ ಚಪ್ಪಲೆಲ್ಲ. ಮತ್ತು ಇದು ನಾನು ಜಸ್ಟ್ ನಿನ್ನೆ ಜೂಡೋದಲ್ಲಿ ತೊಗೊಂಡ ಚಪ್ಪಲ್ ಇದು, ಹಾಗೆ ಜಸ್ಟ್ ಹಾಕಿ ನೋಡಿದೆ ಅಷ್ಟೇ. ಸೊ ಐ ಥಿಂಕ್ ಲುಕ್ಸ್ ಗುಡ್. ಅಲ್ಲೇನಾದರೂ ಟ್ರಯಲ್ ರೂಮೆಲ್ಲ ಇಲ್ಲ, ಜಸ್ಟ್ ಹಿಂಗೆ ಸೈಜ್ ನೋಡ್ಕೊಂಡು ತರಬೇಕು. ಸ್ವಲ್ಪ ಲೂಸ್ ತಂದರೆ ಒಳ್ಳೆಯದು. ಇನ್ ಕೇಸ್ ಟೈಟ್ ಸ್ವಲ್ಪ ಲೂಸ್ ಇದ್ದರೆ ಫಿಟ್ ಮಾಡಿಸ್ಕೊಳ್ಬೋದು. ಮತ್ತು ಟೈಟ್ ತಂದರೆ ಮತ್ತೆ ಪುನಃ ಎಕ್ಸ್ಚೇಂಜ್ ಮಾಡ್ಸೋಕೆ ಹೋಗಬೇಕಾಗುತ್ತೆ. ಸೊ ಬೆಟರ್ ಸ್ವಲ್ಪ ನೆಕ್ಸ್ಟ್ ಸೈಜ್ ತರೋದು, ಬೇಕಾದರೆ ನಮಗೆ ಫಿಟ್ಟಿಂಗ್ ಮಾಡಿಸ್ಕೊಳ್ಬೋದು. ಮತ್ತು ಇದು ಬ್ರ್ಯಾಂಡೆಡ್ ಡ್ರೆಸ್ ಅಲ್ಲಲ್ಲ, ಸೊ ಹಾಗಾಗಿ ಸ್ವಲ್ಪ ಲೈಕ್ ಎಕ್ಸ್ಟ್ರಾ ಸೈಜ್ ತೊಗೊಳ್ಳೋದು ಒಳ್ಳೆಯದು. ಲೈಕ್ ಲಾರ್ಜ್ ಅಂತ ಹೇಳಿದ್ರೆ XL, ಮೀಡಿಯಮ್ ಅಂತ ಹೇಳಿದ್ರೆ ಲಾರ್ಜ್, ಸೊ ಆ ಥರ ತೊಗೊಬೇಕು. ಹಾಗೆ ಮತ್ತು ಬೇಕಾದರೆ ಫಿಟ್ಟಿಂಗ್ ಮಾಡಿಸ್ಕೊಳ್ಬೋದು ಲೂಸ್ ಆದರೆ. ಸೊ ಇದು ಒಂದು ಡ್ರೆಸ್ಸು. ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ನಾನು. ಇನ್ನೊಂದು ಡ್ರೆಸ್ ಇದು ತೊಗೊಂಡಿದ್ದು, ಇದೊಂಥರ ಲೈಕ್ ಸ್ಕರ್ಟ್ ಟೈಪ್, ಇಲ್ಲಿ ಫ್ರಿಲ್ಸ್ ಇದೆ ಮತ್ತು ಬ್ಲೌಸ್ ಮತ್ತು ಒಂದು ಟಾಪ್. ಇದು ಸ್ವಲ್ಪ ನನಗೆ ಲೂಸ್ ಇದೆ ಸ್ಕರ್ಟ್. ಸದ್ಯಕ್ಕೆ ಇಲ್ಲಿ ಪಿನ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಅದರ್ವೈಸ್ ಇಟ್ಸ್ ಲುಕಿಂಗ್ ಗುಡ್, ಚೆನ್ನಾಗಿದೆ. ಇಷ್ಟ ಆಯ್ತು ನನಗೆ, ಇದು ಇಷ್ಟ ಆಯಿತು. ಇದು ಸ್ವಲ್ಪ ಡಿಫ್ರೆಂಟ್ ಕೈಂಡ್. ಹೀಗೆ ಬ್ಯಾಕ್ ಸೈಡಲ್ಲೆಲ್ಲ ಹೀಗೆ ಬರುತ್ತೆ. ಇದು ಸುಮ್ಮನೆ ತೊಗೊಂಡಿದ್ದು ಆ್ಯಕ್ಚುಲಿ ಮದುವೆಗೆ. ನೋಡಬೇಕು, ಯಾವುದಾದ್ರೂ ಒಂದು ಒಕೇಶನ್ ಸಿಕ್ಕರೆ ಹಾಕೋದು ಮದುವೆಗೆ, ಇಲ್ಲಾದರೆ ಬೇರೆ ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಕೊಳಕ್ಕಾಗುತ್ತೆ. ಅಗ್ಲಗ್ಲು ಮತ್ತು ಚಿಕ್ಕಪೇಟೆಗೆ ಹೋಗೋದು ಕಷ್ಟ ಅಲ್ಲ. ಸೊ ತಗೊಂಡು ಇಟ್ಕೊಂಡ್ರೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹಾಕ್ಕೊಬೋದು ಅಂತ ಐ ಬಾಟ್ ದಿಸ್. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಥಮ್ಸ್ ಅಪ್ ಫಾರ್ ದಿಸ್ ಆಲ್ಸೋ.